ನಾನು ಸುಮಾರು ಸಲ ಹೋಗಿ ಗಜೇಂದ್ರ ಸಿಂಗ್ ಶೇಖಾವತ್ ಸರ್ ಅವರಿಗೆ ನಾನು ಹೋಗಿ ಭೇಟಿ ಮಾಡಿ ಅನುದಾನ ಬಿಡುಗಡೆ ಮಾಡಿರಿ ಅಂತ ನಾನು ಕೇಳಿಕೊಂಡೆ. ಅದಾದಮೇಲೆ ಅವರು ಅನುದಾನ ಬಿಡುಗಡೆ ಮಾಡಿದಾದ್ಮೇಲೆ ಮತ್ತೆ ನಾನು ಅವ್ರಿಗೆ ಧನ್ಯವಾದ ಹೇಳೋಕ್ಕೂ ಹೋಗಿದ್ದೆ. ಆಗಲೂ ಕೂಡ ಒಳ್ಳೇದಾಯಿತು, ಸರಿಯಾಗಿ ಮಾಡಿರಿ, ಚಲೋ ಮಾಡಿರಿ ಅಂತ ಅವರು ನನಗೆ ಬೆಂತಟ್ಟು ಅವ್ರು ಕಳಿಸಿದ್ರು. ಅದಕ್ಕೆ ಇವತ್ತು ನ್ಯೂಸ್ ನಾವು ಕಾಮಗಾರಿ ಚಾಲನೆ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮದೇನು ನಾವು ಅನಿಸಿಕೆ ಏನಿತ್ತು ಅಂತಂದರೆ ಎಲ್ಲರೂ ಕೂಡ ಇದನ್ನು ಬೆಂಬಲ ಕೊಡ್ತಾರೆ, ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲ ಕೊಡ್ತಾರೆ ಅಂತ ನನ್ನ ಅನಿಸಿಕೆ ಇತ್ತು. ಆದರೂ ಕೂಡ ಈಗ ಪ್ರತಿಭಟನೆ ಅವ್ರು ಮಾಡ್ತಾರೆ ಅಂತಂದರೆ ಆಶ್ಚರ್ಯ ವಿಷಯ. ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತಂದರೆ ಪ್ರತಿಭಟನೆ ಮಾಡಬೇಕು, ಅಭಿವೃದ್ಧಿ ಆಗ್ತಾ ಇದೆ ಅಂತಂದರೆ ಪ್ರತಿಭಟನೆ ಯಾಕೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಮೊದಲನೇದು. ಎರಡನೇದು, ಈಗ ನೋಡಿ, ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಾಹೇಬ್ರು ಹೇಳಿದ್ದಾರೆ, ಅನುದಾನ ಏನಿದೆ ಸರ್ಕಾರದ ಅನುದಾನ. ಸರ್ಕಾರದ ಅನುದಾನ ಅಂತಂದರೆ ಜನರ ಕೊಟ್ಟಿರೋ ತೆರಿಗೆ. ಈಗ ಇದು ಜನರದೇ ಅದ, ಜನರ ಪ್ರತಿನಿಧಿಯಾಗಿ ನಾನು ಪೂಜೆ ಮಾಡ್ತಾಯಿದ್ದೀನಿ, ಕಾಮಗಾರಿ ಚಾಲನೆ ಕೊಡ್ತಾಯಿದ್ದೀನಿ. ಇದರಲ್ಲಿ ತಪ್ಪೇನಿದೆ? ಈಗ BJP ಶಾಸಕರು ಅವರು ಕೂಡ ವಿಡಿಯೋ ಮಾಡಿದ್ದಾರೆ. ನನಗೆ ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತೀನಿ, ಅವರು ಕೂಡ ರಸ್ತೆ ಕಾಮಗಾರಿ, ಕಟ್ಟಡ ಕಾಮಗಾರಿ ಅವ್ರು ಚಾಲನೆ ಕೊಡ್ತಾ ಇರುವಾಗ ಟೆಂಡರ್ ಆಗುತ್ತೆ. ಟೆಂಡರ್ ಆದಮೇಲೆ ಏಜೆನ್ಸಿ ಗುತ್ತಿದಾರ ಫಿಕ್ಸ್ ಆಗ್ತಾರೆ. ಫಿಕ್ಸ್ ಆಗಿ ಕಾಮಗಾರಿ ಪ್ರಾರಂಭ ಆಗೋ ಸಮಯದಲ್ಲಿ ಅವರು ಹೋಗಿ ಪೂಜೆ ಮಾಡ್ತಾರೆ. ಈಗ ಅವ್ರು ಮಾಡಿದರೆ ಸರಿ, ಅದೇ ನಾನು ಮಾಡ್ತಾಯಿದ್ದೀನಿ, ನಾನು ಮಾಡಿದರೆ ತಪ್ಪ? ಇದು ಎಂಥ ನ್ಯಾಯ? ಈಗ ನಾವು ಕೆಲಸ ಮಾಡ್ತಾಯಿದ್ದಂದ್ರೆ ಅವರು ಕೂಡ ಬೆಂತಟ್ಟಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲತ್ತೀರಿ, ನಾವು ಕೂಡ ನಿಮ್ಮ ಜೊತೆ ಬರ್ತೀವಿ, ಇನ್ನೂ ಜಾಸ್ತಿ ಅನುದಾನ ತೊಗೊಂಡು ಬರೋಣ ಬೀದರ್ ಜಿಲ್ಲೆಗೆ, ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಅವರು ಕೂಡ ಹೇಳಬೇಕು. ಅದ್ರ ಬದಲಾಗಿ ಅವರು ಯಾಕೆ ಈ ರೀತಿ ನಮಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತಂಬುದು ನನಗಂತೂ ಗೊತ್ತಿಲ್ಲ. ಈಗ ಬ್ಯಾನರ್ ಹಾಕಿರೋದು ನಮ್ಮೆಲ್ಲ ಕಾರ್ಯಕರ್ತರು ಬ್ಯಾನರ್ ಹಾಕಿರೋದು. ಅದರಲ್ಲಿ ತಪ್ಪೇನಿದೆ? ಗಜೇಂದ್ರ ಸಿಂಗ್ ಶೇಖಾವತ್ ಅವ್ರದ್ದು ಬ್ಯಾನರ್ ಇದೆ, ಅದರಲ್ಲಿ ಅವರು ಕೂಡ ಕೇಂದ್ರ ಸಚಿವರು. ಈಗ ಬ್ಯಾನರ್ ಹಾಕೋದ್ರಲ್ಲಿ ತಪ್ಪೇನಿದೆ? ಈಗ ಅವರು ಕೂಡ ಬ್ಯಾನರ್ ಹಾಕ್ತಾರೆ, ರಾಜ್ಯದಿಂದ ನಾಯಕರು ಬರ್ತಾರೆ, ರಾಜ್ಯಾಧ್ಯಕ್ಷರು ಬರ್ತಾರೆ, ಬೇರೆ ನಾಯಕರು ಬರ್ತಾರೆ, ಅವರು ಕೂಡ ಬ್ಯಾನರ್ ಹಾಕ್ತಾರೆ. ಎಲ್ರಿಗೂ ಬ್ಯಾನರ್ ಹಾಕುವಂಥ ಹಕ್ಕಿದೆ, ಅದರಲ್ಲಿ ತಪ್ಪೇನಿದೆ?